ಶ್ರೀ ಹರಿವಾಯುಗುರುಭ್ಯೋ ನಮಃ. ಓಂ ವಂದೇ ವಿಷ್ಣುಂ ನಮಾಮಿ ಶ್ರಿಯಮಥ ಚ ಭುವಂ ಬ್ರಹ್ಮವಾಯೂ ಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೆ ರುದ್ರದೇವಂ ದೇವೀಂ ವಂದೇ ಸುಪರ್ಣೀಮಹಿಪತಿದಯಿತಾಂ ವಾರುಣೀಮಪ್ಯುಮಾಂ ತಾಂ ಇಂದ್ರಾದೀಂ ಕಾಮಮುಖ್ಯಾನಪಿ ಸಕಲಸುರಾನ್ ತದ್ಗುರೂನ್ಮದ್ಗುರೂಂಶ್ಚ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಸಾಧಿತಾ ಕಿಲ ಸತ್ತತ್ವಂ ಬಾಧಿತಾ ಕಿಲ ದುರ್ಮತಂ ಬೋಧಿತಾ ಕಿಲ ಸನ್ಮಾರ್ಗಂ ಮಾಧವಾಖ್ಯಯತಿಂ ಭಜೆ. ಸಂಸ್ಥಾನರಕ್ಷಣೆ ಶೂರಾನ್ ಪ್ರಸನ್ನಾನ್ ರಾಘವಾರ್ಚನೆ ಪ್ರಣಮಾಮಿ ಗುರೂನ್ ನಿತ್ಯಂ ಪ್ರಸನ್ನಶೂರಮಾಧವಾನ್. ಪ್ರಸನ್ನಶೂರಮಾಧವಕರಾಬ್ಜೋತ್ಥಾನ್ ಯತೀಶ್ವರಾನ್ ವೀರರಾಮರತಾನ್ ವಂದೇ ವಿದ್ಯಾಸಾಗರಮಾಧವಾನ್. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೆ ಗುರೂನ್ ಮಮ. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ವಿದ್ಯಾವಲ್ಲಭಮಾಧವತೀರ್ಥಗುರುಭ್ಯೋ ನಮಃ. ಹರಿ ಓಂ. ಓಂ ವಿಶ್ವಂ ವಿಷ್ಣುರ್ವಶಕ್ಕಾರೋ ಭೂತಭವ್ಯಭವತ್ಪ್ರಭುಃ ಭೂತಕೃದ್ಭೂತಭೃದ್ಭಾವೋ ಭೂತಾತ್ಮ ಭೂತಭಾವನಃ ಅಚ್ಯುತಃ ಪ್ರತಿತಃ ಪ್ರಾಣಃ ಪ್ರಾಣದೋ ವಾಸವಾನುಜಃ ಅಪಾಂ ನಿಧಿರಧಿಷ್ಠಾನಮಪ್ರಮತ್ತಃ ಪ್ರತಿಷ್ಠಿತಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮ್ಮ ವಿಷ್ಣು ಸಹಸ್ರನಾಮ ಪಾಠದಲ್ಲಿ ನಾವು ಪ್ರಾಣದಃ ಎಂಬುವಂತಹ ಭಗವಂತನ ನಾಮವನ್ನು ಹೇಳ್ಕೊಳ್ತಾ ಇದ್ದೇವೆ. ಪ್ರಕೃಷ್ಟವಾಗಿ ಇರುವವನು ಮತ್ತು ಮುಕ್ತಾತ್ಮರ ಸುಖವನ್ನು ಅಥವಾ ಬಲವನ್ನು ಚೆನ್ನಾಗಿ ರಕ್ಷಿಸುವವನು ಅಂತ ಹೇಳಿಕೊಂಡಿದ್ದೇವೆ. ಇನ್ನು ಇವತ್ತು ಪ್ರಕೃಷ್ಟಃ ಅಣಃ ಶಬ್ದಃ ವೇದಾತ್ಮಕಃ ತಂ ಅಯೋಗ್ಯೇಷು ವಿಷಯೇದ್ಯತಿ ಖಂಡಯತಿ ಲಬ್ಧಃ ಯಥಾ ನ ಸ್ಯಾತ್ ತಥಾ ಕರೋತಿ ಇತ್ಯರ್ಥಃ. ಪ್ರಕೃಷ್ಟಃ ಅಣಃ ಶಬ್ದಃ ವೇದಾತ್ಮಕಃ ಅಂದರೆ ಪ್ರಕೃಷ್ಟ ಶಬ್ದರೂಪವಾದ ವೇದವು. ಪ್ರಕೃಷ್ಟಃ ಅಣಃ ಶಬ್ದ ಪ್ರಕೃಷ್ಟ ಶಬ್ದ ಶಬ್ದರೂಪವಾದದ್ದು ವೇದ. ಅಂತಹ ವೇದವು ಅಯೋಗ್ಯರಿಗೆ ದೊರೆಯದಂತೆ ಮಾಡುವವನು. ಅಯೋಗ್ಯರಿಗೆ ವೇದವು ದೊರೆಯದಂತೆ ಮಾಡುವವನು ಆದ ಕಾರಣ ಅವನಿಗೆ ಪ್ರಾಣದಃ ಅಂತ ಹೆಸರು. ಮತ್ತು ಪ್ರಕೃಷ್ಟಃ ಅಣಃ ಜ್ಞಾನಂ ತಂ ಅಯೋಗ್ಯೇಷು ವಿಷಯೇದ್ಯತಿ ಖಂಡಯತಿ ಲಬ್ಧಃ ಯಥಾ ನ ಸ್ಯಾತ್ ತಥಾ ಕರೋತಿ ಇತ್ಯರ್ಥ. ಈ ಅಣಃ ಎಂಬುದಕ್ಕೆ ಶಬ್ದ ಅಂತ ಅರ್ಥ, ಅಣ ಎಂಬುದಕ್ಕೆ ಜ್ಞಾನ ಅಂತ ಅರ್ಥ, ಅಣಃ ಎಂಬುದಕ್ಕೆ ಮೋಕ್ಷ ಅಂತ ಅರ್ಥ, ಅನೇಕ ಅರ್ಥಗಳು ಉಂಟು. ಅದನ್ನೇ ಹೇಳ್ತಾ ಇದ್ದಾರೆ. ಪ್ರಕೃಷ್ಟಃ ಅಣಃ ಜ್ಞಾನಂ, ಪ್ರಕೃಷ್ಟವಾದ ಜ್ಞಾನವು ಅಂದರೆ ಸರಿಯಾದ ಜ್ಞಾನವು. ಏನು? ಹರಿಸರ್ವೋತ್ತಮತ್ವಜ್ಞಾನ, ವಾಯುಜೀವೋತ್ತಮತ್ವಜ್ಞಾನ, ತಾರತಮ್ಯ, ಪಂಚಭೇದಯುಕ್ತ ಜ್ಞಾನ, ಈಶದಾಸ ಭಾವ, ಬಿಂಬ ಪ್ರತಿಬಿಂಬ ಭಾವ, ಇದು ಸರಿಯಾದ ಜ್ಞಾನ, ಪ್ರಕೃಷ್ಟವಾದ ಜ್ಞಾನ. ಅಂತಹ ಪ್ರಕೃಷ್ಟವಾದ ಜ್ಞಾನವು ಆ ಜ್ಞಾನವನ್ನು ಅಯೋಗ್ಯೇಷು ವಿಷಯೇದ್ಯತಿ ಖಂಡಯತಿ. ಅಯೋಗ್ಯರ ವಿಷಯದಲ್ಲಿ ಅಂತಹ ಪ್ರಕೃಷ್ಟ ಜ್ಞಾನ ಅಯೋಗ್ಯರಿಗೆ ಬರದಂತೆ ಮಾಡ್ತಾನೆ, ನಾಶ ಮಾಡ್ತಾನೆ, ಅವರಿಗೆ ಬರದೇ ಮಾಡ್ತಾನಾದ ಕಾರಣ ಭಗವಂತನಿಗೆ ಪ್ರಾಣದಃ ಅಂತ ಹೆಸರು. ಇನ್ನು ಪ್ರಕೃಷ್ಟಃ ಅಣಃ ಮೋಕ್ಷಂ ಪ್ರತಿ ಗತಿ ತಂ ಅಯೋಗ್ಯೇಷು ವಿಷಯೇದ್ಯತಿ ಖಂಡಯತೀತಿ
ಪ್ರಾಣದಃ. ಪ್ರಕೃಷ್ಟವಾದ ಅಣಃ ಅಂದರೆ ಮೋಕ್ಷ, ಮೋಕ್ಷವನ್ನು ಕುರಿತು, ಮೋಕ್ಷಂ ಪ್ರತಿ ಗತಿ ಅಂದರೆ ಮೋಕ್ಷವನ್ನು ಕುರಿತು, ಮುಕ್ತಿಯನ್ನು ಕುರಿತು, ತಮ್ ಅಯೋಗ್ಯೇಶು ಅಂದರೆ ಆ ಹೋಗುವುದು, ಆ ಮೋಕ್ಷಕ್ಕೆ ಹೋಗುವುದು, ಅದು ಒಳ್ಳೆಯ ಗತಿ ಅಂದರೆ ಮೋಕ್ಷವು ಸಿಗದೆ, ಮೋಕ್ಷ ಎಂಬುದು ಚತುರ್ವಿಧ ಪುರುಷಾರ್ಥಗಳಲ್ಲಿ ಉತ್ಕೃಷ್ಟವಾದದ್ದು, ಎಲ್ಲರೂ ಅದಕ್ಕಾಗಿಯೇ ಒದ್ದಾಡೋದು. ಅಂತಹ ಮುಕ್ತಿಯು ಅಯೋಗ್ಯರಿಗೆ ದೊರೆಯದಂತೆ ಮಾಡ್ತಾನಾದ ಕಾರಣ ಪ್ರಾಣದಃ. ಅದೇ ಮುಕ್ತಿಯನ್ನು ಯೋಗ್ಯರಿಗೆ ಸಿಗುವಂತೆ ಮಾಡ್ತಾನೆ, ಅದಕ್ಕೆ ಬೇಕಾದ ಜ್ಞಾನವನ್ನು ಕೊಡ್ತಾನೆ, ಆದ ಕಾರಣ ಪ್ರಾಣದಃ. ಇದು ಭಗವಂತನ ಲೀಲೆಗಳು ಬಹು ವಿಚಿತ್ರ. ಅದಕ್ಕೆ ಅವನು ಅದೇ ಹೇಳ್ತಾರೆ, ವಿವಿಧ ಭೋಗಗಳೀವ ತ್ರಿವಿಧ ಚೇತನಕ್ಕೆ ಇಹ ಪರಂಗಳಲ್ಲಿ. ಹರಿಕಥಾಮೃತಸಾರದಲ್ಲಿ ಜಗನ್ನಾಥದಾಸರು ಹೇಳ್ತಾರೆ, ಸತ್ವರಜಸ್ತಮೋ ತ್ರಿವಿಧ ಜೀವರಾಶಿಗಳಿದ್ದಾರೆ. ಈ ತ್ರಿವಿಧ ಜೀವರಾಶಿಗಳು ಯಾರಿಗೆ ಏನೇನು ಕೊಡಬೇಕೋ ಅದರನ್ನೇ ಕೊಡ್ತಾನೆ ಭಗವಂತ. ಅದಕ್ಕೆ ಸಾತ್ವಿಕರಿಗೆ ಸುಖ, ಸಂಸಾರ ಮಿಶ್ರರಿಗೆ, ಅಧಮ ಜನರಿಗೆ ಅಪಾರ ದುಃಖ. ಇದು ವಾಯುದೇವರ ಮೂಲಕನೇ ಮಾಡಿಸುವಾಗ ಇನ್ನು ಭಗವಂತನೇ ಅದನ್ನು ಕೊಡ್ತಾನೆ. ಆದ ಕಾರಣ ಸಾತ್ವಿಕರು ಮುಕ್ತಿಗೆ ಹೋಗಬೇಕು, ಅವರಿಗೆ ಅದಕ್ಕೆ ಬೇಕಾದ ಸಾಧನೆ ಜ್ಞಾನವನ್ನು ಅವರಿಗೆ ಕೊಡ್ತಾನೆ. ರಾಜಸರಿಗೆ ಮಿಶ್ರ ಜ್ಞಾನವನ್ನು ಕೊಡ್ತಾನೆ, ಸಂಶಯ ಜ್ಞಾನವನ್ನು ಕೊಡ್ತಾನೆ, ಅವರು ನಿತ್ಯ ಸಂಸಾರದಲ್ಲಿ ಬೀಳುವಂತೆ ಮಾಡ್ತಾನೆ. ತಾಮಸರಿಗೆ ಮಿಥ್ಯಾಜ್ಞಾನ, ಅನ್ಯಥಾಜ್ಞಾನ, ಅಯಥಾರ್ಥ ಜ್ಞಾನ ಕೊಡ್ತಾನೆ, ಅವರು ಅಂಧಂತಮಸ್ಸಿಗೆ ನಿತ್ಯ ನರಕಕ್ಕೆ ಹೋಗುವಂತೆ ಮಾಡ್ತಾನೆ. ಆದ ಕಾರಣ ಭಗವಂತ ಯಾರಿಗೆ ಏನೇನು ಅವರವರಿಗೆ ಯಾರ್ಯಾರು ಯಾವುದಕ್ಕೆ ಡಿಸರ್ವ್ಡೋ ಅದರನ್ನೆಲ್ಲ ಕೊಡ್ತಾ ಬರ್ತಾನೆ ಭಗವಂತ. ಅದೇ ಭಗವಂತನ ಒಂದು ವಿಚಿತ್ರ ವ್ಯಾಪಾರ. ಯಾರಿಗೂ ಅವನು ಅನ್ಯಾಯ ಮಾಡುವುದಿಲ್ಲ, ಯಾರಿಗೇನು ಕೊಡಬೇಕೋ ಅದನ್ನು ಕೊಟ್ಟೇ ಕೊಡ್ತಾನೆ. ಅದು ಭಗವಂತನ ಒಂದು ವಿಚಿತ್ರ ವ್ಯಾಪಾರ. ರಕ್ಷಿಸುವುದು ಅಂದರೆ ಅದೇ ಭಗವಂತ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರ ನಿಯಮನ ಬಂಧ ಜ್ಞಾನ ಅಜ್ಞಾನ ಮೋಕ್ಷ ಎಂಬ 8 ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ ಸಮರ್ಥವಂತವಾಗಿ ಅಂತ ಹೇಳಿದರೆ, ಇದೇ ಸಾಮರ್ಥ್ಯ. ಯಾರಿಗೂ ಎಲ್ಲಿ ಏನೂ ಲೋಪ ಆಗಬಾರ್ದು, ವ್ಯತ್ಯಾಸ ಆಗಬಾರ್ದು. ದುಷ್ಟರಿಗೆ ಮುಕ್ತಿ, ಸಾತ್ವಿಕರಿಗೆ ನರಕ ಅವೆಲ್ಲ ಇಲ್ಲ. ಯಾರ್ಯಾರಿಗೆ ಏನೇನಾಗ, ಅದಕ್ಕೆ ಅವನ ಒಂದು ಪರಿಪಾಲನೆ, ಅವನ ಒಂದು ಪಾಲನೆ, ಅವನ ಒಂದು ಪ್ರಭುತ್ವ ಅಚ್ಚುಕಟ್ಟಾಗಿ ಫ್ಲಾಲೆಸ್ ಆಗಿರುತ್ತೆ, ಅಂದರೆ ದೋಷರಹಿತವಾಗಿರುತ್ತೆ. ಯಾಕೆ? ಅವನೇ ದೋಷರಹಿತನಾದ ಕಾರಣ. ಇದು ಭಗವಂತನ ಒಂದು ವಿಚಿತ್ರವಾದಂತಹ ವ್ಯಾಪಾರ. ಇನ್ನು ನಹ ನ ಭವತಿ ಇತ್ಯಣಃ ದುಃಖಂ ತಂ ಅಯೋಗ್ಯೇಭ್ಯ ಪ್ರಕರ್ಷೇಣ ದದಾತೀತಿ ಪ್ರಾಣದಃ. ನಹ ಅಂದರೆ ಸುಖ, ನ ಭವತಿ ಇತ್ಯಣಃ ಅದು ಸುಖ ಅಲ್ಲದ್ದು ಯಾವುದು? ದುಃಖಂ. ತಂ ದುಃಖವನ್ನು ಅಯೋಗ್ಯೇಭ್ಯ ಆ ಅಯೋಗ್ಯರಿಗೆ ಪ್ರಕರ್ಷೇಣ ದದಾತಿ ಚೆನ್ನಾಗಿ ಕೊಡ್ತಾನೆ ದುಃಖವನ್ನು. ಅಯೋಗ್ಯರಿಗೆ ಚೆನ್ನಾಗಿ ಸುಖವಲ್ಲದ ದುಃಖವನ್ನು ಕೊಡ್ತಾನೆ. ಆದ ಕಾರಣ ಪ್ರಾಣದಃ. ಯೋಗ್ಯರಿಗೆ ಸುಖವನ್ನೇ ಕೊಡ್ತಾನೆ, ಅಯೋಗ್ಯರಿಗೆ ದುಃಖವನ್ನೇ ಕೊಡ್ತಾನೆ. ಆದ ಕಾರಣ ಅವನಿಗೆ ಪ್ರಾಣದಃ ಅಂತ ಹೆಸರು. ಇನ್ನು ಪ್ರಕೃಷ್ಟತ್ವಾತ್ ನಹ ಅಯೋಗ್ಯಾನಾಂ ಸುಖಂ ಬಲಂ ವಾ ಆಸಂಯಗ್ಯತಿ ಖಂಡಯತೀತಿ ಅಣದಃ ಆಣದಃ ಪ್ರಾಣದಃ. ನೋಡ್ರಿ, ಇಲ್ಲಿ ಪ್ರಕೃಷ್ಟತ್ವಾತ್ ಅಂದರೆ ಪ್ರಕೃಷ್ಟವಾಗಿರ್ತಾನೆ, ಅಂದರೆ ಚೆನ್ನಾಗಿ ಅವನು ಎಲ್ಲಿ ಒಂದು ವೆರಿ ಸಿಸ್ಟಮ್ಯಾಟಿಕ್ ಕರೆಕ್ಟಾಗಿ ಎಲ್ಲಿ ಏನೂ ದೋಷಗಳಿಲ್ಲದೆ ಪ್ರಕೃಷ್ಟವಾಗಿರ್ತಾನೆ, ದೋಷ ದೂರನಾಗಿದ್ದಾನೆ. ಅದೇ ಹೇಳ್ತಾರೆ ಪ್ರಕೃಷ್ಟತ್ವಾತ್ ನಹ ಅಯೋಗ್ಯಾನಾಂ ಸುಖಂ ಬಲಂ ವ. ನಹ ಅಂದರೆ ಸುಖವಾಗಲಿ ಅಥವಾ ಬಲವಾಗಲಿ, ಅಯೋಗ್ಯಾನಾಂ
ಅಯೋಗ್ಯರಿಗೆ ಸುಖವಾಗಲಿ ಅಥವಾ ಬಲವಾಗಲಿ ಅಂದರೆ ಏನು? ಅಯೋಗ್ಯರಿಗೆ ಸ್ವರೂಪಾತ್ಮಕವಾದ ಸುಖ ಅಥವಾ ಬಲ ಚೆನ್ನಾಗಿ ದೊರೆಯದಂತೆ ಮಾಡ್ತಾನೆ. ಅಯೋಗ್ಯರಿಗೆ ಸ್ವರೂಪಾತ್ಮಕ ಸುಖನೂ ಇರೋದಿಲ್ಲ, ಬಲನೂ ಇರಲ್ಲ, ಅದು ಬರದೇ ಮಾಡ್ತಾನೆ. ನಹ ಸುಖಂ ಬಲಂ ವಾ ಅಯೋಗ್ಯಾನಾಂ ಆಸಮ್ಯಗ್ಯತಿ ಖಂಡಯತಿ, ಅದನ್ನು ದೊರೆಯದಂತೆ ಮಾಡ್ತಾನೆ. ಆದ ಕಾರಣ ಅಣದಃ ಆಣದಃ ಪ್ರಾಣದಃ, ಪ್ರಕೃಷ್ಟವಾಗಿರುವವನು ಮತ್ತು ಅಯೋಗ್ಯರಿಗೆ ಸುಖವನ್ನು ಬಲವನ್ನು ಚೆನ್ನಾಗಿ ಸಿಗದಂತೆ ಮಾಡುವವನಾದ ಕಾರಣ ಪ್ರಾಣದಃ ಆಣದಃ ಪ್ರಾಣದಃ ಅಂತ ಹೇಳಿ. ಹೀಗೆ ಭಗವಂತನು ಪ್ರಾಣದ ಎಂಬೋ ಈ ಹೆಸರಿನ ಮೂಲಕ ಮುಕ್ತಿಯನ್ನು ಯೋಗ್ಯರಿಗೆ ತಲುಪಿಸ್ತಾನೆ, ಕೊಡ್ತಾನೆ, ಅಯೋಗ್ಯರಿಗೆ ತಲುಪದಂತೆ ಮಾಡ್ತಾನೆ. ಇದು ಭಗವಂತನ ಪಾತ್ರ, ಇದು ಭಗವಂತನ ವ್ಯಾಪಾರ. ಅವನ ವ್ಯಾಪಾರ ಇಷ್ಟು ಅಚ್ಚುಕಟ್ಟಾಗಿ, ಇಷ್ಟು ಸುವ್ಯವಸ್ಥಿತವಾಗಿರುತ್ತೆ. ಎಲ್ಲಿ ಒಂದು ಎಳ್ಳು ಕಾಳಷ್ಟು ವ್ಯತ್ಯಾಸವೂ ಇರೋದಿಲ್ಲ, ದೋಷವೂ ಇರೋದಿಲ್ಲ. ಯಾಕೆ? ಅವನು ದೋಷ ದೂರನಾದ ಕಾರಣ. ಇದು ಇಂತಹ ಭಗವಂತನ ಗುಣಗಳನ್ನು ಭಗವಂತನು ಇಂಥವನು ಅಂತ ಹೇಳಿ ನಾವು ಅನೇಕ ರೀತಿಯಾಗಿ ಇಂತಹ ಭಗವಂತನ ಗುಣಗಳನ್ನು ನಾವು ಉಪಾಸನೆ ಮಾಡುವಾಗ, ಪ್ರಾಣದಃ ಅಂತ ಹೇಳುವಾಗ ನಾವು ಈ ರೀತಿ ಪ್ರಾಣದಃ ಅಂದರೆ ಇಂಥವನು ಭಗವಂತ, ಇಂಥ ಮಹಿಮೆಗಳು ಉಳ್ಳವನು, ಇಂಥ ಅದ್ಭುತವಾದ ವ್ಯಾಪಾರ ಉಳ್ಳವನು ಅಂತ ಜ್ಞಾನಾನುಸಂಧಾನ ಪೂರ್ವಕವಾಗಿ ನಾವು ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿದರೆ ಅದರ ಫಲವೇ ಬೇರೆ ಇರುತ್ತೆ. ಹಾಗಿಲ್ಲದೆ ಕೇವಲ ಕಂಠಪಾಠ ಮಾಡಿಕೊಂಡು ಕಂಠದಿಂದ ಮಾತ್ರ ಪಾರಾಯಣ ಮಾಡಿದರೆ ದೊಡ್ಡದಾಗಿ ಫಲ ಇರಲ್ಲ. ಕಂಠ ಪ್ಲಸ್ ಮನಸ್ಸು ಎರಡೂ ಇಟ್ಟು ಜ್ಞಾನಾನುಸಂಧಾನ ಪೂರ್ವಕವಾಗಿ ನಾವು ಒಂದೊಂದು ಹೆಸರಿಗೆ ಇಷ್ಟಿಷ್ಟು ಅರ್ಥಗಳು ಹೇಳ್ಕೊಂಡಿದ್ದೇವೆ. ಆಚಾರ್ಯರು ಹೇಳಿದಂತೆ ಭಾರತಕ್ಕೆ ವೇದಕ್ಕೆ 3 ಅರ್ಥ, ಭಾರತಕ್ಕೆ 10 ಅರ್ಥ, ವಿಷ್ಣು ಸಹಸ್ರನಾಮಕ್ಕೆ 100 ಅರ್ಥ ಅಂತ ಹೇಳಿ ನಾವು ಒಂದೊಂದಕ್ಕೆ 100 ಅರ್ಥಗಳು ಹೇಳ್ಕೊಳ್ಳದೇ ಇದ್ದರೂ ಒಂದೊಂದಕ್ಕೆ ಮಿನಿಮಮ್ 10 ಅರ್ಥಗಳಾದರೂ ಹೇಳ್ಕೊಳ್ತಾ ಇದ್ದೇವೆ. ಇಷ್ಟು ಅರ್ಥಗಳಲ್ಲಿ ನಾವು ಆ ಒಂದು ಹೆಸರು ಹೇಳಿದಾಗ ಆ ಇಷ್ಟು ಕೇಳಿದ ಅರ್ಥಗಳಲ್ಲಿ ಒಂದು ಅರ್ಥ ನಮಗೆ ಅನುಸಂಧಾನಕ್ಕೆ ಬಂದರೂ, ನೆನಪಿದ್ದು ಅನುಸಂಧಾನಕ್ಕೆ ಬಂದರೂ ನಮ್ಮ ಪಾಠ ನಾನು ಹೇಳಿದ್ದಕ್ಕೆ ನನಗೆ ಬಂದರೆ ಸಾರ್ಥಕ, ಕೇಳಿದ್ದಕ್ಕೆ ನಿಮಗೆ ಬಂದರೆ ಅದು ಅಷ್ಟು ಸುಲಭವಾಗಿ ಬರಲ್ಲ. ಅದಕ್ಕೆ ಮನನ ಮಾಡಬೇಕು. ಪದೇ ಪದೇ ಮನನ ಮಾಡಿ ಯಾವಾಗಲೂ ಭಗವಂತನನ್ನು ಈ ಚಿಂತನೆ ಮಾಡ್ತಾ ಇದ್ದರೆ ಅದು ನಮ್ಮಲ್ಲಿ ನಿಲ್ಲತ್ತೆ ಅಂತ ಹೇಳ್ತಾ ಈ ರೀತಿಯಾಗಿ ಇನ್ನೂ ವಿಶೇಷಗಳನ್ನು ಪ್ರಾಣದಃ ಎಂಬುವಂತಹ ನಮಗೆ ಇನ್ನೊಂದು ಸ್ವಾರಸ್ಯ ಏನು ಅಂದರೆ ವಿಷ್ಣು ಸಹಸ್ರನಾಮದಲ್ಲಿ ಒಂದೇ ಹೆಸರು ಅನೇಕ 3-4 ಕಡೆ ಬರುತ್ತೆ. ಇವಾಗ ಪ್ರಾಣದಃ ಅಂತ ಇಷ್ಟು ಅರ್ಥಗಳು ಹೇಳ್ಕೊಂಡ್ವಿ, ಮತ್ತು ಇನ್ನೊಂದು ಕಡೆ ಪ್ರಾಣದಃ ಅಂತ ಬರುತ್ತೆ. ಇದೇ ಅರ್ಥಗಳು ಹೇಳಲ್ಲ, ಅಲ್ಲಿ ಇನ್ನೂ ಅನೇಕ ಅರ್ಥಗಳು ಬರುತ್ತೆ ಬೇರೆ. ಯಾಕೆ? ಭಗವಂತ ಸರ್ವಶಬ್ದವಾಚ್ಯ. ಸಂಸ್ಕೃತದಲ್ಲಿ ಒಂದೊಂದು ಶಬ್ದಕ್ಕೂ ಅನೇಕ ಅರ್ಥಗಳಿರುತ್ತೆ. ಅದು ಆ ಸಂಸ್ಕೃತ ಭಾಷೆಯ ಒಂದು ವೈಶಿಷ್ಟ್ಯತೆ. ಆದ ಕಾರಣ ಒಂದೇ ನಾಮವು 3-4 ಕಡೆ ಬಂದರೂ 3-4 ಕಡೆ ಬೇರೆ 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 ಅರ್ಥಗಳೇ ಇರುತ್ತೆ. ಇದಕ್ಕಿನ್ನೂ ಒಂದು ದೃಷ್ಟಾಂತ ಏನು ಅಂತ ಹೇಳಿದರೆ, ವಿಜಯೇಂದ್ರ ತೀರ್ಥರು 9 ವಿಜಯೇಂದ್ರ ತೀರ್ಥರೇ ಅನ್ಕೊತೀನಿ, ವಿಜಯೇಂದ್ರ ತೀರ್ಥರು 9 ಬಾರಿ ಸುಧಾಮಂಗಳ ಮಾಡಿದ್ರಂತೆ. 9 ಬಾರಿ ಸುಧಾಮಂಗಳ ಮಾಡಿದರೆ ಒಂದು ಸಲ ಹೇಳಿದ ಅರ್ಥಗಳು ಇನ್ನೊಂದು ಸಲ ಹೇಳಿಲ್ಲಂತೆ. ಅಂದರೆ 9 ಬಾರಿ ಸುಧಾಮಂಗಳ ಮಾಡಿದರೆ 9 ರೀತಿಯಾದ ಅರ್ಥಗಳು, ಬೇರೆ ಬೇರೆ ಅರ್ಥಗಳು ಹೇಳಿದ್ರಂತೆ. ಅದಕ್ಕೆ ವಿಜಯೇಂದ್ರ ತೀರ್ಥ ಅಂತಹ ಮಹಾನುಭಾವರು, ಅದಕ್ಕೆ ಅವರೆಲ್ಲ ದೇವತೆಗಳು, ಅಪರೋಕ್ಷ ಜ್ಞಾನಿಗಳು. ರಾಯರು ಹೇಳ್ತಾರೆ, ಪರಿಮಳ ಪ್ರತ್ಯಕ್ಷರಂ ಪ್ರತಿಪದಂ ಅನೇಕಾಕೂತಿ ಗರ್ಭಿತ. ಸುಧಾದಲ್ಲಿರುವ ಪ್ರತಿಯೊಂದು ಅಕ್ಷರವೂ ಪ್ರತಿಯೊಂದು ಪದವೂ ಅನೇಕಾಕೂತಿ ಗರ್ಭಿತ, ಅನೇಕ ಅರ್ಥಗಳು ಒಂದೊಂದು ಪದ ಅಕ್ಷರ ಇದೆ ಅಂತ ಹೇಳ್ತಾರೆ. ಅದಕ್ಕೆ ಈ ಸುಧಾಕ್ಕೆ ವ್ಯಾಖ್ಯಾನ ನಾನು ಮಾಡ್ತಾ ಇದ್ದೇನೆ, ನನಗೇನು ಮಾಡಲಿಕ್ಕೆ ಶಕ್ತಿ ಇಲ್ಲ. ಸುಧಾ ಗಾಂಭೀರ್ಯ ಮುದ್ಧರ್ತು ವ್ಯಾಸತೀರ್ಥಾದಯ ಅಕ್ಷಮಾಹ ಅಂತ ಹೇಳ್ತಾರೆ. ಜಯತೀರ್ಥರ ಒಂದು ಈ ಸುಧಾ ಗ್ರಂಥದ ವಾಕ್ಯದ ಅರ್ಥಗಳು ಹೇಳಬೇಕು ಅಂತ ಹೇಳಿದ್ರೆ ವ್ಯಾಸತೀರ್ಥರೇ ಮೊದಲಾದವರು ಸಮರ್ಥರು ಅಂತ ಹೇಳ್ತಾರೆ. ಆದ ಕಾರಣ ನಮ್ಮ ವೈದಿಕ ವಾಂಗ್ಮಯ
ಅತ್ಯಂತ ಅರ್ಥ ಸಂಪನ್ನವಾದದ್ದು, ಅನೇಕ ಅರ್ಥಗಳನ್ನು ಕೂಡಿಕೊಂಡಿದ್ದು. ಅದನ್ನು ತಿಳ್ಕೊಳ್ಳುವಂತಹ ಜ್ಞಾನ, ವಿವೇಕ, ಪರಿಶ್ರಮ ನಮ್ಮಲ್ಲಿ ಇರಬೇಕು. ಆದ ಕಾರಣ ನಾವು ಇಷ್ಟು ಹೇಳ್ಕೊತಾ ಇರುವಾಗ ಒಂದು ಹೆಸರಿಗೆ ಒಂದು ಅರ್ಥವಾದರೂ ಆ ಹೆಸರು ಹೇಳುವ ವೇಳೆ ನಮಗೆ ನೆನಪಿಗೆ ಬಂದು ನಾವು ಜ್ಞಾನಾನುಸಂಧಾನ ಪೂರ್ವಕವಾಗಿ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿಬಿಟ್ರೆ ನಮಗೆ ಖಂಡಿತವಾಗಿ ಭಗವಂತನ ಅನುಗ್ರಹ ಆಗೇ ಆಗತ್ತೆ ಅಂತ ಹೇಳ್ತಾ, ಇನ್ನು ನಮಗೆ ಜಿಜ್ಞಾಸೆ. ಇಲ್ಲಿ ದ್ವೈತ ಅದ್ವೈತ ಜ್ಞಾನ ಏನು ಹೇಳ್ತಾರೆ? ಶಂಕರಾಚಾರ್ಯರು ಅದ್ವೈತವನ್ನು ಹೇಳ್ತಾ ಅದ್ವೈತ ಶಾಸ್ತ್ರವೇ ಮೋಕ್ಷಕ್ಕೆ ಕಾರಣ, ಗುರಿ. ಮಧ್ವಾಚಾರ್ಯರು ಹೇಳ್ತಾರೆ ದ್ವೈತ ಜ್ಞಾನವೇ ಮೋಕ್ಷಕ್ಕೆ ಕಾರಣ. ಇವಾಗ ಇನ್ನೂ ಒಂದು ದೃಷ್ಟಾಂತ. ಒಂದು ಊರಿಗೆ ಹೋಗಬೇಕು ಅಂತ ಹೇಳಿದರೆ 3-4 ಹಾದಿಗಳಿರುತ್ತೆ, ಒಂದೇ ಹಾದಿ ಇರೋದಿಲ್ಲ. ಇವಾಗ ನಾವು ಉದಾಹರಣೆಗೆ ಮುಳಬಾಗಿಲಿಂದ ಬೆಂಗಳೂರಿಗೆ ಹೋಗಬೇಕು ಅಂತ ಹೇಳಿದರೆ ಶ್ರೀನಿವಾಸಪುರ, ಹೊಸಕೋಟೆ ಹಾಗೆ ಹೋಗ್ಬೋದು. ಇನ್ನೊಂದು ಮುಳಬಾಗಿಲು, ಶ್ರೀನಿವಾಸಪುರ, ಚಿಂತಾಮಣಿ ಮತ್ತು ಹಾಗೆ ಬೆಂಗಳೂರು ಹೋಗ್ಬೋದು. ಅನೇಕ ಹಾದಿಗಳಿರುತ್ತೆ. ಹಾಗೆ ಈ ದ್ವೈತ ಜ್ಞಾನ ಅದ್ವೈತ ಜ್ಞಾನ ಎರಡೂ ಮೋಕ್ಷ ಜ್ಞಾನವೇ ಮೋಕ್ಷ ಸಾಧನೆಗೆ ಆಗಲಿ, ಅವೆರಡೂ ಮೋಕ್ಷ ಸಾಧನೆಗೆ ಕಾರಣವಾಗಲಿ, ಎರಡು ಜ್ಞಾನಗಳು ಪ್ರಕೃಷ್ಟವಾಗಿರಲಿ. ಹೀಗೆ ಯಾಕೆ ನೀವು ಹೇಳೋದಿಲ್ಲ? ದ್ವೈತ ಜ್ಞಾನವೇ ನೀವು ಮೋಕ್ಷಕ್ಕೆ ಸಾಧನ ಅಂತ ನೀವು ಹೇಳ್ತೀರಿ ಅಂತ ಹೇಳಿದರೆ ಅದಕ್ಕೆ ಭಗವಂತ ಹೇಳ್ತಾನೆ, ನಾವು ಸತ್ವರಜಸ್ತಮೋ ಗುಣಗಳು, ಸಾತ್ವಿಕ ಗುಣ ಮುಕ್ತಿಗೆ ಕಾರಣ, ಮುಕ್ತಿಗೆ ಹೋಗ್ತಾರೆ ಸಾತ್ವಿಕರು. ರಾಜಸರು ನಿತ್ಯ ಸಂಸಾರಕ್ಕೆ ಹೋಗ್ತಾರೆ. ತಾಮಸರು ಅಂಧಂತಮಸ್ಸಿಗೆ ಹೋಗ್ತಾರೆ. ಆದರೆ ಇಲ್ಲಿ ಈ ಜ್ಞಾನ ಎಂಬುದು ಸತ್ವಗುಣದ ಕಾರ್ಯವಾಗಿದೆ. ಅದೇ ಹೇಳ್ತಾ ಇದ್ದಾನೆ ಭಗವದ್ಗೀತೆಯಲ್ಲಿ ಭಗವಂತ, ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯಯ ತಮೇವ ಶರಣಂ ಗಚ್ಚ. ಅಂದರೆ ಇಡೀ ಗೀತೆಯ ಸಾರವಾಗಿ ಭಗವಂತ ಉಪಸಂಹಾರ ಮಾಡ್ತಾ ಭಗವದ್ಗೀತೆಯನ್ನು ಹೇಳ್ತಾನೆ. ಈ ಶ್ಲೋಕದಲ್ಲಿ ಶರಣಾಗತಿಗೆ, ಅಂದರೆ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ಎಂಬುವ ಶರಣಾಗತಿಗೆ ಕಾರಣವಾದ ದ್ವೈತ ಜ್ಞಾನವೇ ಶ್ರೇಷ್ಠ ಜ್ಞಾನ ಎಂದು ನಿರೂಪಿತವಾಗಿದೆ. ಯಾಕೆ? ಇವಾಗ ನಾವು ಉಪಾಸನೆ ಮಾಡಬೇಕು ಅಂದರೆ ಎರಡು ಇರಬೇಕು, ಎರಡು ಎಂಟಿಟಿ ಇರಬೇಕು. ಉಪಾಸಕನಿರಬೇಕು, ಉಪಾಸ್ಯನೂ ಇರಬೇಕು. ನಾನೇ ದೇವರು ಅಂತ ಆಗಿಬಿಟ್ರೆ ಒಂದು ಹಂತದವರೆಗೂ ನೀನು ದೇವರು ನಾನು ಭಕ್ತ ಅಂತ ಅವನಲ್ಲಿ ಭಕ್ತಿ ಮಾಡಿ ಒಂದು ಹಂತಕ್ಕೆ ಅಂತ್ಯದ ಹಂತಕ್ಕೆ ಬರೋಷ್ಟೊತ್ತಿಗೆ ನಾನೇ ದೇವರು ಅಂತ ಹೇಳಿಬಿಟ್ರೆ ಏನಾಯ್ತು ಅಲ್ಲಿಗೆ? ಅಲ್ಲಿಯವರೆಗೂ ನೀನು ಮಾಡಿದ ಉಪಾಸನೆಯೆಲ್ಲ ವ್ಯರ್ಥವಾಯಿತು. ಉಪಾಸನೆ ಮಾಡಬೇಕು ಅಂಥೇಳಿದರೆ ಎರಡು ಉಪಾಸಕನಿರಬೇಕು, ಉಪಾಸ್ಯನಿರಬೇಕು. ನಮಗದೇ ಹೇಳ್ತಾ ಇದೆ ದ್ವೈತ ಜ್ಞಾನ. ಎರಡೇ ತತ್ವಗಳು, ಸ್ವತಂತ್ರ ತತ್ವ, ಅಸ್ವತಂತ್ರ ತತ್ವ. ಸ್ವತಂತ್ರ ತತ್ವದಲ್ಲಿ ಭಗವಂತ ಒಬ್ಬನೇ, ಉಳಿದಿದ್ದೆಲ್ಲ ಅಸ್ವತಂತ್ರ ತತ್ವ. ಅವನು ಈಶ, ಮಿಕ್ಕವರೆಲ್ಲರೂ ದಾಸರು. ಅದಕ್ಕೆ ಶ್ರೀಮನ್ಮಧ್ವಮತೆ ಹರಿಃಪರತರಃ ಜಗತ್ಸತ್ವತೋ ಅಂಥೇಳಿ ವ್ಯಾಸರಾದರು ಒಂದೇ ಶ್ಲೋಕದಲ್ಲಿ ಎಲ್ಲ ಸಾರವನ್ನು ಹೇಳಿಬಿಡ್ತಾರೆ. ಆದ ಕಾರಣ ಅವನು ಈಶ ದಾಸ ಭಾವ ಇದ್ದಾಗ ಮಾತ್ರ ನಾವು ಉಪಾಸನೆಗೆ ಸಾಧ್ಯವಾಗತ್ತೆ. ಇದು ಸತ್ವಗುಣದ ಒಂದು ಕಾರ್ಯ. ನೀವು ನೋಡ್ರಿ, ಯಾರಿಗಾದರೂ ಒಂದು ಸಬ್ಮಿಸಿವ್ನೆಸ್ ಇರಬೇಕು ಅಂತ ಹೇಳಿದ್ರೆ ಸಾತ್ವಿಕ ಗುಣ ಇರಬೇಕು, ಇಲ್ಲದೇ ಇದ್ದರೆ ಸಾಧ್ಯ ಆಗಲ್ಲ. ನಾವು ಒಬ್ಬರಿಗೆ ನಮಸ್ಕಾರ ಮಾಡಬೇಕು ಅಂತ ಹೇಳಿದರೆ ನಮ್ಮಲ್ಲಿ ಆ ನಮಸ್ಕಾರ ಮಾಡುವ ವಿನಯದಿಂದ, ಅದೇ ನಮಸ್ಕಾರವೇ ವಿನಯಕ್ಕೆ ಸಂಕೇತ. ನಮು ಪ್ರಹ್ವತ್ತೇಚ ಅಂತೇಳಿ ಆ ನಮಸ್ಕಾರ ಮಾಡುವುದೇ ಕ್ರಿಯೆಯೇ ಒಂದು ಸಾತ್ವಿಕ. ಅದು ಮಾಡಬೇಕು ಅಂತ ಹೇಳಿದ್ರೆ ಇವನಲ್ಲಿ ಆ ಸಾತ್ವಿಕತೆ ಇಲ್ಲದೇ ಇದ್ದರೆ ಒಬ್ಬರಿಗೆ ನಮಸ್ಕಾರ ಮಾಡಲಿಕ್ಕೆ ಆಗೋದೇ ಇಲ್ಲ. ಅಂದರೆ ನಾನು ಅವನಕ್ಕಿಂತ ಸಣ್ಣವನು ಅಂತ ಅಂದಾಗ ಮಾತ್ರ ನಾವು ನಮಸ್ಕಾರ ಮಾಡ್ತೇವೆ.
ನಾನೇ ದೊಡ್ಡವನು ಅಂತ ಅಂದ್ಕೊಂಡ ನಮಸ್ಕಾರ ಮಾಡಲಿಕ್ಕೆ ಆಗೋದೇ ಇಲ್ಲ. ಯಾರಾದರೂ ಅಪ್ಪ ಮಗನಿಗೆ ನಮಸ್ಕಾರ ಮಾಡ್ತಾನ, ಮೊಮ್ಮಗನಿಗೆ ನಮಸ್ಕಾರ ಮಾಡ್ತಾನ? ಮಾಡಲ್ಲ. ಯಾಕೆ? ಅವರು ನನಕ್ಕಿಂತ ಸಣ್ಣವರು, ನಾನೇ ದೊಡ್ಡವನು ಎಂಬುವಂತಹ ಭಾವನೆ ಇರೋದರಿಂದ. ಅದೇ ಆ ಸಾತ್ವಿಕತೆ ಅದು ಸತ್ವಗುಣದ ಕಾರ್ಯ. ಆ ಶರಣಾಗತಿಯಾಗುವ ಕಾರ್ಯ ಸತ್ವಗುಣ ಕಾರ್ಯ. ಅದು ಒಂದೇ ಶ್ರೇಷ್ಠ ಜ್ಞಾನ. ಈ ಜ್ಞಾನ ಶ್ರೇಷ್ಠ ಜ್ಞಾನವಾದ್ದರಿಂದ ಇದು ಸತ್ವಗುಣದ ಕಾರ್ಯ ಎಂದು ಭಗವದ್ಗೀತೆಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾನೆ. ಅದಕ್ಕೆ ವಿರುದ್ಧವಾದ ಜ್ಞಾನ ಅದ್ವೈತ ಜ್ಞಾನ. ಈ ಅದ್ವೈತ ಜ್ಞಾನವೂ ಕೂಡ ಸತ್ವಗುಣದ ಕಾರ್ಯ ಆಗೋದಿಲ್ಲ. ನಾನೇ ದೊಡ್ಡವನು, ನಾನೇ ಎಲ್ಲರೂ ನನಗೆ ನಮಸ್ಕಾರ ಮಾಡಬೇಕು, ನಾನು ಸಾರ್ವಭೌಮ, ಈ ಜಗತ್ತಿಗೆಲ್ಲ ನಾನೇ ಒಡೆಯ ಅಂದವರು ಯಾರು? ರಾವಣಾಸುರ, ಹಿರಣ್ಯಕಶಿಪು, ದುರ್ಯೋಧನ. ಇವರೆಲ್ಲರೂ ಭಗವಂತನನ್ನು ಕೂಡ ಧಿಕ್ಕರಿಸಿ ನಾನೇ ದೊಡ್ಡವನು, ನನ್ನೇ ಪೂಜೆ ಮಾಡಬೇಕು ಅಂತಂದರು. ಇದು ಯಾರು ಸತ್ವಗುಣದ, ಯಾರು ಇವ್ರನ್ನ ಒಳ್ಳೆಯವರು ಅಂತ ಹೇಳಲ್ಲ. ಒಬ್ಬನಾದರೂ ಜಗತ್ತಿನಲ್ಲಿ ದುರ್ಯೋಧನನ್ನು, ರಾವಣಾಸುರನನ್ನು, ಹಿರಣ್ಯಕಶಿಪನ್ನು ಒಳ್ಳೆಯವನು ಅಂತ ಯಾರು ಹೇಳ್ತಾರೆ? ಯಾರು ಹೇಳಲ್ಲ. ಯಾಕೆ? ಅದು ತಮೋಗುಣದ ಕಾರ್ಯ. ಇದು ಅದ್ವೈತ ಜ್ಞಾನ ಎಂಬುದು ಸತ್ವಗುಣದ ಕಾರ್ಯ ಆಗಲ್ಲ. ಆದ್ದರಿಂದ ಅದಕ್ಕೆ ವಿರುದ್ಧವಾದ ಕಾರ್ಯ, ತಮೋಗುಣದ ಕಾರ್ಯ ನಿಕೃಷ್ಟ ಜ್ಞಾನ ಅಂತ ಸಿದ್ಧವಾಗುತ್ತೆ. ಆದ ಕಾರಣ ನಾವು ಮುಕ್ತಿಗೆ ಹೋಗಬೇಕಾಗಿದ್ದರೆ ದ್ವೈತ ಜ್ಞಾನವೇ ಶ್ರೇಷ್ಠ, ಅದರಿಂದಲೇ ಮುಕ್ತಿ. ಅಧೋಗತಿಗೆ ಹೋಗಬೇಕು ಅಂತ ಹೇಳಿದರೆ ನಾನೇ ದೇವರು ಅಂತ ಹೇಳಬೇಕು ಅಂತ ಹೇಳ್ತಾ, ಅದು ಆ ಜ್ಞಾನ ಊರ್ಧ್ವಗತಿಗೆ ಸಾಧನೆ ಆಗುವುದಿಲ್ಲ. ಇದರನ್ನೇ ನಮಗೆ ಮಧ್ವಾಚಾರ್ಯರು ಅಣುಭಾಷ್ಯದಲ್ಲಿ ಒಂದು ಶ್ಲೋಕದಲ್ಲಿ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ. ಏನಂತ ಹೇಳಿ? ಶುಭೇನ ಕರ್ಮಣ ಸ್ವರ್ಗಂ ನಿರಯಂಚ ವಿಕರ್ಮಣ ಮಿಥ್ಯಾಜ್ಞಾನೇನ ಚ ತಮಃ ಜ್ಞಾನೇನೈವ ಪರಂ ಪದಂ. ಶುಭ ಕರ್ಮಗಳಿಂದ ಸ್ವರ್ಗ, ಕೆಟ್ಟ ಕರ್ಮಗಳಿಂದ ನರಕ, ಮಿಥ್ಯಾಜ್ಞಾನದಿಂದ ತಮಸ್ಸು, ಜ್ಞಾನೇನೈವ ಯಾವುದು ಸರಿಯಾದ ಜ್ಞಾನ, ಹರಿಸರ್ವೋತ್ತಮತ್ವ ಜ್ಞಾನದಿಂದ ಮಾತ್ರ ಪರಮಪದ ಮುಕ್ತಿ. ಆದ ಕಾರಣ ದ್ವೈತ ಜ್ಞಾನವೇ ಮುಕ್ತಿಗೆ ಸಾಧನೀಭೂತವಾದದ್ದು, ಅದೇ ಶ್ರೇಷ್ಠವಾದ ಜ್ಞಾನ ಅಂತ ಹೇಳ್ತಾ, ಇನ್ನು ಬೃಹತಿ ಸಹಸ್ರದ ಪ್ರಕಾರ ಓಂ ಪ್ರಾಣದಾಯ ನಮಃ. ಓಂ ನ ವಿವ್ಯಚಂತ ಭೂಮಯ ಯಸ್ತ ಇಂದ್ರ ಮಹೀರಪಃ ಸ್ತಭೂಯಮಾನ ಆಶಯತು ನಿತಂ ಪದ್ಯಾಸು ಶಿಷ್ಣಥಃ ಯ ಇಮೇ. ಇಂದ್ರನೇ, ಭೂಮಯ ಭೂಲೋಕದ ಜನರು ನ ವಿವ್ಯಚಂತ ಬೇರ್ಪಡಿಸಿ ತಿಳಿಯಲಾರರು. ಅಂತಹ ಇಂದ್ರನಾದ ನೀನು ಯಾವ ವೃತ್ರನು ತೇ ನಿನ್ನಿಂದ ಮಹೀಹಿ ಮಹತ್ತರವಾದ ನೀರಿನ ಪ್ರವಾಹವನ್ನು ಚೆನ್ನಾಗಿ ಸ್ತಭೂಯಮಾನ ತಡೆಗಟ್ಟಿದನೋ ಯ ಇಮೆ. ಈ ಯಾವ ಭೂಮಿ ಆಕಾಶಗಳನ್ನು ಸ್ತಭೂಯಮಾನ ತಡೆಗಟ್ಟಿ ಆಶಯತ್ ಅಡ್ಡವಾಗಿ ಮಲಗಿದ್ದನೋ ತಂ ಅವನನ್ನು ಪಥ್ಯಾಸು ನದೀ ಪ್ರವಾಹ ಮಾರ್ಗಗಳಲ್ಲಿ ಶಿಷ್ಣತಃ ಕೊಂದಿರುತ್ತೀಯ. ವೃತ್ರಾಸುರನು ನೀರಿನ ಪ್ರವಾಹವು ಹರಿಯದಂತೆ ತಡೆಗಟ್ಟಿದ್ದ. ನದಿಗಳು, ಸಮುದ್ರಗಳು ಎಲ್ಲ ಅವನ ಒಂದು ಆಕ್ರಮಣಕ್ಕೆ ಬಲಿಯಾಯಿತು. ಭೂಮಿ ಆಕಾಶಗಳಿಗೆ ಅಡ್ಡವಾಗಿ ಮಲಗಿದ್ದ ಈ ವೃತ್ರಾಸುರ ಎಂಬ ಮಹಾದೈತ್ಯ. ಆಗ ನದೀ ಪ್ರವಾಹ ಸುಗಮವಾಗಿ ಹರಿಯಬೇಕು ಅಂತ ಹೇಳಿ ಭಗವಂತ ಏನು ಮಾಡಿದ? ಆ ವೃತ್ರಾಸುರನನ್ನು ಸಂಹಾರವು ಮಾಡಿದ. ಇಂತಹ ಒಂದು ಭಗವಂತನ ಒಂದು ಕಾರ್ಯ ಕೌಶಲ ಈ ಭೂಲೋಕದಲ್ಲಿ ಯಾರಿಗೆ ಸಿಗತ್ತೆ ಅಂದರೆ ಯಾರಿಗೂ ಸಿಗುವುದಿಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ, ಪ್ರಾಣಂ ಜೀವನಂ ಉದಕಂ ದದಾತಿ ಇತಿ ನಿರುಕ್ತೇಹೇ ಪ್ರಾಣದಃ ಮೂರ್ತಿರತ್ರ. ಪ್ರಾಣಂ ಜೀವನಂ, ನಮಗೆ ಪ್ರಾಣ ಜೀವನ ಯಾವುದು? ನಮಗೆ ನೀರು ಪ್ರಾಣಾಧಾರ, ಜೀವನಾಧಾರ. ಅಂತಹ ಉದಕವನ್ನು, ನೀರನ್ನು ಕೊಟ್ಟಿದ್ದಾನೆ ಭಗವಂತ. ಆದ ಕಾರಣ
ಪ್ರಾಣದಹ ಅಂತ ಭಗವಂತನಿಗೆ ಹೆಸರು ಅಂತ ಹೇಳ್ತಾ ಇನ್ನು ಇವತ್ತಿಗೆ ಮುಗಿಸಿ ನಾಳೆ ವಾಸವಾನುಜ ಭಗವಂತನ ಇನ್ನೊಂದು ನಾಮ ವಾಸವಾನುಜ ಎಂಬ ನಾಮವನ್ನು ನಾಳೆ ಹೇಳ್ಕೊಳ್ಳೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು ಮಧ್ವೇಶಾರ್ಪಣಮಸ್ತು ಎಲ್ಲರಿಗೂ ಶುಭಮಸ್ತು.